Big dream is all in talks, but you have to dream small, make it happen, make your dream bigger and bigger. ನನಗೆ ಅಂತ ಹೇಳ್ಕೊಳಂತ ಯಾರೂ ಗುರುಗಳಿಲ್ಲ. ನನಗೆ ಈ ಭೂಲೋಕನೇ ಗುರು. ಮತ್ತು ನಾನು ಹೇಳಿದ್ನಲ್ಲ, ನಾನೊಂಥರ ಏಕಲವ್ಯ ಥರ. ನಾನು ನೋಡೋ ಕಡೆ ಸ್ಫೂರ್ತಿ ತೊಗೊತೀನಿ, ಅಂದರೆ ಪಾಸಿಟಿವ್ ಆಗಿ ತೊಗೊತೀನಿ, ನೆಗೆಟಿವ್ ಸ್ಫೂರ್ತಿ ಯಾವತ್ತೂ ತೊಗೊಂಡಿಲ್ಲ. ಸೊ ಏನೇನು ಚೆನ್ನಾಗಿದೆ ಒಬ್ಬೊಬ್ಬರಲ್ಲಿ ಅದನ್ನು ತೊಗೊಂಡು ನಾನು ಮುಂದಕ್ಕೆ ತೊಗೊತೀನಿ. ಸೊ ಐ ವಿಲ್ ಹ್ಯಾವ್ ಎ ಸೆಟ್ ಆಫ್ ಬಿಸ್ನೆಸ್ ಪೀಪಲ್. ಇವಾಗ ಸ್ಟ್ರಾಟಜಿಗೆ ದೇ ಮೈಟ್ ಬಿ ಪರ್ಟಿಕ್ಯುಲರ್ ಬಿಸ್ನೆಸ್ person that I like. Execution will be somebody else, and how to deal with situation will be somebody else. So ನಾನೊಂಥರ ಏಕಲವ್ಯ ಥರ. ನನಗೆ ಗಾಡ್ ಫಾದರ್ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ನಾನು, ಬಟ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಐ ಕ್ಯಾನ್ ಸೇ ದಟ್ ಐ ಆಮ್ ಒನ್ ಆಫ್ ದ ಬಿಸ್ನೆಸ್ ಮೆನ್ ಹೂ ಕೀಪ್ ಆಕ್ಟಿವ್ ಆನ್ ದ ಸೋಷಿಯಲ್ ಮೀಡಿಯಾ. ಸೊ ಡಿಫ್ರೆಂಟ್ ಸೋಷಿಯಲ್ ಮೀಡಿಯಾ ಥಿಂಗ್ಸ್, ಇನ್ಸ್ಟಾಗ್ರಾಮ್. ಸೊ ಐ ಟ್ರೈ ಟು ಕನೆಕ್ಟ್ ವಿತ್ ದ ಜನರೇಷನ್, ನ್ಯೂ ಜನರೇಷನ್ ಪೀಪಲ್ ಲೈಕ್ ದಟ್, ಟಾಕ್ ಅಬೌಟ್ ಥಿಂಗ್ಸ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ದುಬೈನಲ್ಲಿ ಹೇಳ್ತಾರೆ, ಅದು ತುಂಬ ಹೀಟ್ ಜಾಗ, ಅದು ಸಮ್ಮರ್ ಇಸ್ ಲಾಂಗ್ ಅಂತ. ನಾನು ತೊಗೊಂಡೋಗಿ ಅಲ್ಲಿ ಶುಗರ್ ಕೇನ್ ಪ್ಲಾಂಟೇಶನ್ ಟ್ರೈ ಮಾಡ್ತೀನಿ. ಸೊ ಐ ಆಮ್ ವೆರಿ ಅಟ್ಯಾಚ್ ಟು ನೇಚರ್. ಸೊ ಐ ಲೈಕ್ ಟು ಟೆಲ್ ಪೀಪಲ್ ದಟ್ ಎವ್ರಿಥಿಂಗ್ ಇಸ್ ನಾಟ್ ಪ್ರೀ ನೋಷನ್ಡ್. ನಿಮ್ಗೆ ಅನ್ಸುತ್ತಾ ದುಬೈನಲ್ಲಿ ಶುಗರ್ ಕೇನ್ ಬೆಳೆಸ್ತೀನಿ, ತುಂಬ ದೊಡ್ಡ ಮಟ್ಟದಲ್ಲೆಲ್ಲ ನಮ್ಮ ಮನೆಯಲ್ಲಿ ಬೆಳೆಸಿದ್ದೀನಿ, ಅಂದರೆ ನನಗಾಗೋಷ್ಟು ಬೆಳೆಸಿದ್ದೀನಿ. ಸೊ ನಾನೇನು ಪ್ರೂವ್ ಮಾಡಿದೆ ಅಲ್ಲಿ ಅಂದರೆ ಅಲ್ಲೂ ನಾವು ಬೆಳೆಸ್ಬೋದು, ಅಲ್ಲೂ ನಮಗೆ ಸಿಹಿಯಾಗಿರೋ ಇದು ಸಿಗುತ್ತೆ. ಸೊ ವೆನ್ ಐ ಡೂ ದಟ್ ಐ ಶೋ ಇಟ್ ಇನ್ ಮೈ ಥಿಂಗ್, ಸೊ ದಟ್ ಅದು ಸ್ಫೂರ್ತಿ ಆಗಲಿ ಅಂತ. ಇವಾಗ ನಾನು ಐ ಆಮ್ ಎ ಬಿಗ್ ನೇಚರ್ ಲವರು. ಸೊ ಏನು ಮಾಡ್ತೀವಿ ಇವಾಗ, ಐ ಬೈ ದಿಸ್ ಮ್ಯಾಂಗೋ ಟ್ರೀ ಆ್ಯಂಡ್ ಕೀಪ್. ಸೊ ನನಗೆ ತುಂಬ ಲ್ಯಾಂಡ್ಸ್ ಇದೆ, ನಾನು ತುಂಬ ಇಡ್ಬೋದು. ಬಟ್ ನಮ್ಮ ಮನೆಯಲ್ಲಿ ಒಂದು 30-40 ಸೈಟ್ ಇರೋ ಒಂದು ಮಾವಿನ ಮರ ಇಡ್ಬೋದು ನಾವು. ಇಟ್ಟರೆ ನಿಮಗೆ ಅದು ಕಾಯಿ ಸಿಗುತ್ತೆ, ಆರ್ಗ್ಯಾನಿಕ್ ಸಿಗುತ್ತೆ. ಇವಾಗ ಆರ್ಗ್ಯಾನಿಕ್ ಎಲ್ಲ ಹೇಳ್ತಾರೆ. ಸೊ ದಿಸ್ ಐ ಕಮ್ಯುನಿಕೇಟ್ ವಿತ್ ಪೀಪಲ್ ಅರೌಂಡ್. ಬಿಕಾಸ್ ಇವಾಗ ನಾನು ತೋಟಗಾರಿಕೆಯಿಂದ ಬಂದಿದ್ದಲ್ಲ, ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಐ ಆಮ್ ಎ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಇವಾಗ ನನಗದು ಮಾಡ್ಬೋದು ಅಂದರೆ ಯಾರು ಬೇಕಾದ್ರೂ ಮಾಡ್ಬೋದಲ್ಲ. ಇಟ್ಸ್ ಸಚ್ ಎನ್ ಈಸಿ ಥಿಂಗ್. ಸೊ ಐ ಲೈಕ್ ಟು ಕಮ್ಯುನಿಕೇಟ್ ಸಚ್ ಸ್ಮಾಲ್ ಕಾನ್ಸೆಪ್ಟ್ಸ್. ಅಂದರೆ ಈಗ ನಾವು ಹೇಳ್ತೀವಿ ಆರ್ಗ್ಯಾನಿಕ್ಕು ತೊಗೊಬೇಕು, ಆರ್ಗ್ಯಾನಿಕ್ ಮಾಡಬೇಕು ಅಂತ ಬೇರೆಯವ್ರಿಗೆ ಅಡ್ವೈಸ್ ಮಾಡ್ತೀವಿ. ನಾವೇ ಯಾಕೆ ಮಾಡಬಾರ್ದು, ನಾವೇ ಯಾಕೆ ಅದು ಗ್ರೋ ಮಾಡಬಾರ್ದು? ಇವಾಗ ನಾನು ದುಬೈ ಮನೆಯಲ್ಲಿ ನುಗ್ಗೆಕಾಯಿ ಬೆಳೆಸ್ಬಿಟ್ಟಿದ್ದೀನಿ, ಫ್ರೆಂಡ್ಸ್ಗೆಲ್ಲ ನುಗ್ಗೆಕಾಯಿ ಕಳಿಸ್ತೀನಿ. ಅಂದರೆ ನನಗೀಗ ಕಂಪೇರ್ ಮಾಡಿದ್ರೆ ಬೆಂಗಳೂರಿಗಿಂತ ಜಾಸ್ತಿ ಅಲ್ಲೇ ನುಗ್ಗೆಕಾಯಿ ಬರುತ್ತೆ. ಕಸ್ಟಮರ್ ಆಸ್ ಯರ್ ಫೋಕಲ್ ಪಾಯಿಂಟ್. ಸೊ ಗ್ರಾಹಕನಿಗೆ ಏನು ಬೇಕು ಅಂತ ನೀವು ಫಸ್ಟ್ ಅರ್ಥ ಮಾಡ್ಕೊಂಡ್ರೆ, ಈಗ ತುಂಬ ಜನರು ಬಿಸ್ನೆಸ್ ಮೆನ್ ನನಗೇನು ಬೇಕು ಅಂತ ಅರ್ಥ ಮಾಡ್ಕೊತಾರೆ. ನನಗೆ ಪ್ರಾಫಿಟ್ ಬೇಕು, ನನಗೆ ಒಂದು ಬಂಗ್ಲಾ ಬೇಕು, ನನಗೆ ಕಾರ್ಗಳು ಬೇಕು, ಇದೆಲ್ಲ ಕರೆಕ್ಟು. ನಿಮ್ಮ ಗ್ರಾಹಕನಿಗೇನು ಬೇಕು ಅಂತ ನೀವು ನೋಡಿದ್ದೀರಾ? ಅದು ಫಸ್ಟ್ ಲಿಸ್ಟ್ ಮಾಡ್ಕೊಳ್ಳಿ. ಅಂದರೆ ನಾನು ಫಸ್ಟೇ ಹೇಳಿದಂಗೆ, ಡೋಂಟ್ ಲುಕ್ ಅಟ್ ಬಿಗ್ ಗೋಲ್ಸ್. ಐ ವಾಂಟ್ ಟು ಬಿಕಮ್ ಮೈಕ್ರೋಸಾಫ್ಟ್. ಈಗ ಯೂನಿಕಾರ್ನ್ ಅಂತ ಒಂದು ಬಂದಿದೆ, ಬಿಲಿಯನರ್ ಅಂತ. ಅದೆಲ್ಲ ಬಿಡಿ. ಈಗ ಸದ್ಯಕ್ಕೆ ನಿಮಗೇನು ಸಾಧ್ಯವಾಗುತ್ತೆ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಅದನ್ನು ಫಸ್ಟು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ, ನಿಮ್ಮ ಸ್ಟಾಫ್ ಕರೆಕ್ಟಾಗಿ ಸ್ಯಾಲ್ರಿ ಪೇ ಮಾಡಬೇಕು ಅಂತ. ಅದು ನಿಮ್ಗೆ ಮಾಡೋಕ್ಕಾಗಿಲ್ಲ ಅಂದರೆ ಯು ವರ್ಕ್ ಸಮ್ವೇರ್ ಆ್ಯಂಡ್ ಬಿ ಹ್ಯಾಪಿ. ತುಂಬ ಜನರು ಏನು ಮಾಡ್ತಾರೆ ಗೊತ್ತಾ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಅದರದ್ದು ದಿಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇದೆಲ್ಲ ಎಲ್ರಿಗೂ ಗೊತ್ತಿರೋ ಕಾನ್ಸೆಪ್ಟೇ, ಬಟ್ ಪ್ರಾಕ್ಟೀಸ್ ಮಾಡಲ್ಲ ಅಷ್ಟೇ. ದೇ ಸೇ ಕಾಮನ್ ಸೆನ್ಸ್ ಅಂತಾರಲ್ಲ, ದಟ್ಸ್ ಮೋಸ್ಟ್ ಅನ್ಕಾಮನ್ ಇನ್ ದಿಸ್ ವರ್ಲ್ಡ್. ಬಟ್ ಅದಕ್ಕೆ ಕಾಮನ್ ಸೆನ್ಸ್ ಅಂತ ಹೆಸರು ಕೊಟ್ಬಿಟ್ಟಿದ್ದಾರೆ. ಇಟ್ಸ್ ನಾಟ್ ಕಾಮನ್, ಇಟ್ಸ್ ವೆರಿ ಅನ್ಕಾಮನ್. ಅದೇ ಥರ ಈ ವರ್ಕಿಂಗ್ ಕ್ಯಾಪಿಟಲ್ಲು ಇದೆಲ್ಲ ಎಲ್ರಿಗೂ ಗೊತ್ತಿರೋದೆ. ಸೊ ನಾವೀಗ ಒಂದು ಬಿಸ್ನೆಸ್ ಚೌಕಟ್ಟಲ್ಲಿ ಮಾಡಿದ್ರೆ, ನಾನು ಎಷ್ಟೋ ಜನ ನೋಡಿದ್ದೀನಿ, ಇವಾಗ 100 ರೂಪಾಯಿ, 100 ಅಲ್ಲ, 1 ಕೋಟಿದು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾರೆ. 1 ಕೋಟಿನ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಕೊಂಡ್ಬಿಡ್ತಾರೆ. ವರ್ಕಿಂಗ್ ಕ್ಯಾಪಿಟಲು ಬರುತ್ತೆ ಅಂತ ಅವರು ಊಹೆ ಮಾಡ್ತಾರೆ, ದೇ ಅಸ್ಯೂಮ್. ಬಟ್ ಆ ಥರ ಮಾಡಿದೆ, ಒಂದು ಪೋರ್ಷನ್ ವರ್ಕಿಂಗ್ ಕ್ಯಾಪಿಟಲ್ಗೆ ಇಟ್ಕೊಬೇಕು, ಒಂದು ಶುಡ್ ಬಿ ಕ್ಯಾಪಿಟಲ್. ಈ ವರ್ಕಿಂಗ್ ಕ್ಯಾಪಿಟಲಲ್ಲಿ ನಿಮ್ಮ ಸ್ಟಾಫ್ ಸ್ಯಾಲ್ರಿ ಅದೆಲ್ಲ ಕರೆಕ್ಟ್ ಟೈಮಿಗೆ ಕೊಡಬೇಕು. ಇದು ಈ ಆಂಟ್ರಪ್ರನರ್ಶಿಪ್ ಅನ್ನೋದು ಒಂದು ಈಸಿ ಜಾಬ್ ಅಲ್ಲ. ಅದು ಕೆಲವರು ಅದು ದೇವಡ ಬೈ ಲಕ್ ದೇವಡ ಕಮ್ ಅಪ್. ಬಟ್ ಇದಕ್ಕೆ ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿದ್ರೆ, ನಾನು ಯಾವ ಥರ ಬಿಸ್ನೆಸ್ ಮಾಡಬೇಕು. ಇವಾಗ ನಾನು ಈ ಶೋನಲ್ಲಿ ಎಲ್ರಿಗೂ ಒಂದು ಟೈಪ್ ಬಿಸ್ನೆಸ್ ಹೇಳೋಕ್ಕಾಗಲ್ಲ. ಇವಾಗ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಎ ಗರಾಜ್, ಇಟ್ಸ್ ಎ ವೆರಿ ಡಿಫ್ರೆಂಟ್ ವೇ ಟು ಡೂ ಇಟ್. ವರ್ಕಿಂಗ್ ಕ್ಯಾಪಿಟಲ್ ಕಮ್ಮಿ ಸಾಕು ನಿಮಗೆ, ಯಾಕಂದರೆ ಗ್ರಾಹಕರು ಆಗಿಂದಾಗಲೇ ನಿಮ್ಗೆ ಕೊಡ್ತಾರೆ, ನೀವು ಅದನ್ನು ವರ್ಕಿಂಗ್ ರೊಟೇಟ್ ಮಾಡ್ಬೋದು. ಇಫ್ ಯು ಗೋಯಿಂಗ್ ಫಾರ್ ಕ್ಯಾಪಿಟಲ್ ಇಂಟೆನ್ಸಿವ್ ಬಿಸ್ನೆಸ್ ಅಂತ ಇಟ್ಕೊಳ್ಳಿ, ದಟ್ ಶುಡ್ ಹ್ಯಾವ್ ಮೋರ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಪ್ಲ್ಯಾನಿಂಗ್ ಇಲ್ಲದೆ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಅಂದರೆ ಬೇರೊಬ್ಬರು ಮಾಡಿದ್ರು ಅಂತ ನಾವು ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಪ್ಲ್ಯಾನಿಂಗ್ ಕಡೆ ಗಮನ ಕೊಟ್ಟು, ಅದಕ್ಕೆ ಪ್ರೊಸೀಜರ್ ಬಗ್ಗೆ ಗಮನ ಕೊಟ್ಟು, ನೀವು ಮಾಡೋ ಬಿಸ್ನೆಸ್ಸಲ್ಲಿ ಎಷ್ಟೇ ಚಿಕ್ಕ ಬಿಸ್ನೆಸ್ ಆಗಿರ್ಬೋದು, ಅದರಲ್ಲಿ ವಾಟ್ ಈಸ್ ದ ಡಿಫ್ರೆನ್ಷಿಯೇಷನ್ ನಿಮಗೆ ತರೋಕ್ಕಾಗುತ್ತೆ.
ರೈಟ್. ಮುಂಚೆಲ್ಲ ನಮ್ಮ ಚಿಕ್ಕ ವಯಸ್ಸಲ್ಲಿ ಚಿಲ್ಲರೆ ಅಂಗಡಿ ಇತ್ತು ಗೊತ್ತಾ, ಅಲ್ಲಿ ನಾವು ಹೋದರೆ ಪದಾರ್ಥ ನಮಗೆ ಅವರು ಎತ್ಕೊಡ್ತಾರೆ. ಇವಾಗ ಸೂಪರ್ ಮಾರ್ಕೆಟ್ಗೆ ಹೋದ್ರೆ ನೀವು ಪದಾರ್ಥ ತಗೊಂತೀರಾ ನಿಮ್ಗೇನು ಬೇಕು ಅಂತ. ದಟ್ ಈಸ್ ದ ಚೇಂಜ್, ರೈಟ್? ಆಯ್ಕೆ ನಮ್ಮದು ಇವಾಗ ಆಯ್ಕೆ. ದಟ್ಸ್ ಎ ಸ್ಮಾಲ್ ಚೇಂಜ್ ಬಟ್ ಇಟ್ ಹಸ್ ಬಿಕಮ್ ಎ ಬಿಗ್ ರಿಕ್ವೈರ್ಮೆಂಟ್ ಫಾರ್ ದ ಕಸ್ಟಮರ್. ಇವಾಗ ನೀವೊಂದು ಚಿಲ್ಲರೆ ಅಂಗಡಿಗೆ ಹೋಗ್ಬಿಟ್ಟು ನಿಂತ್ಕೊಂತೀರಾ, ಅವ್ರು ಎತ್ಕೊಟ್ಟಿದ್ದು ತಗೊಂತೀರಾ? ಇಲ್ವಲ್ಲ. ಯು ವಾಂಟ್ ಟು ಫೀಲ್, ಸಿ ಆ್ಯಂಡ್ ದಿಸ್ ಥಿಂಗ್. ಸೊ ಎನಿ ಬಿಸ್ನೆಸ್ ಯು ಡು ಬ್ರಿಂಗ್ ಸಮ್ ಯುನೀಕ್ ಥಿಂಗ್ಸ್ ಫಾರ್ ದ ಕಸ್ಟಮರ್. ಎಷ್ಟೇ ಚಿಕ್ಕ ಬಿಸ್ನೆಸ್ ಆಗಿರ್ಬೋದು, ಅದಕ್ಕೆ ನೀವು ಕ್ವಾಲಿಟಿಯಾಗಿ ಮಾಡಿ, ಪ್ಯಾಷನಾಗಿ ಮಾಡಿ, ಸಕ್ಸಸ್ ಆಗ್ತೀರಾ. ಈಗ ಈ ಸೋಷಿಯಲ್ ಮೀಡಿಯಾ ಅದು ಎಷ್ಟು ಸಿಂಪಲ್ ಆಗಿದೆ ಅಂದರೆ, ಈಗ ನಿಮ್ದು ಇಷ್ಟು ಒಳ್ಳೆ ಇದು ಸ್ಟುಡಿಯೋ ಮಾಡ್ಕೊಂಡಿದ್ದೀರಾ. ಈ ಸ್ಟುಡಿಯೋನಲ್ಲಿ ಇಷ್ಟೆಲ್ಲ ನಿಮಗೆ ಮ್ಯಾನ್ ಪವರ್ ಬೇಕು, ಇಷ್ಟೆಲ್ಲ ಸ್ಟಾಫ್ ಬೇಕು ಅಂದರೆ ಒಂಥರ ಸ್ಟುಡಿಯೋ ಸೆಟಪ್ ಬೇಕು. ಈಗ ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಏನು ಬೇಕು ಹೇಳಿ, ಒಂದು ಮೊಬೈಲ್ ಇದ್ರೆ ಆಯಿತು. ನನ್ನ ವೀಡಿಯೋಸ್ ಎಲ್ಲ ತೊಗೊಳೋದು ನನ್ನ ಅಸಿಸ್ಟೆಂಟ್ ಜೊತೆಗಿರೋನು, ಇಲ್ಲ ನಮ್ಮ ಮನೆ ಅಂದರೆ ಹೌಸ್ ಕೀಪಿಂಗ್ ಬಾಯ್ ಅಷ್ಟೇ, ಒಂದು ಮೊಬೈಲು. ನಮಗೆ 10 ನಿಮಿಷ ಇದ್ದರೆ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಮಾಡ್ಬೋದು. ಸೊ ಅದಕ್ಕೇನು ಟೈಮ್ ಬೇಕಾಗಿಲ್ಲ. ನಮಗೆ ಪ್ಯಾಷನ್ ಇದ್ದರೆ ನಮಗೇನೋ ಕಮ್ಯುನಿಕೇಟ್, ಪ್ಲಸ್ ನನಗೆ ಐ ವುಡ್ ಲೈಕ್ ಟು ಬಿ ಇನ್ ಟಚ್ ವಿತ್ ದ ಪೀಪಲ್. ಇವಾಗ ನಾನೊಬ್ಬ ಬಿಸ್ನೆಸ್ ಮ್ಯಾನು, ಐ ಡೋಂಟ್ ಸೇ ದಟ್ ಐ ಆಮ್ ಎ ಬಿಗ್ ಬಿಸ್ನೆಸ್ ಮ್ಯಾನ್, ಐ ಆಮ್ ಎ ಬಿಸ್ನೆಸ್ ಮ್ಯಾನ್. ಸೊ ಅದಕ್ಕೊಂದು ಕನೆಕ್ಷನ್ ಇರಬೇಕು ನಾವು ವಿತ್ ಪಬ್ಲಿಕ್. ಸೊ ನಾನು ಸೋಷಿಯಲ್ ಮೀಡಿಯಾನಲ್ಲಿ ನಾನು ಯಾವುದು ನನ್ನ ಪ್ರಾಡಕ್ಟ್ ಬಗ್ಗೆ ಮಾತಾಡಲ್ಲ, ನಾನು ಮಾತಾಡೋದೆಲ್ಲ ಜನರಲ್ ಥಿಂಗ್ಸ್. ಸೊ ದಟ್ ಗಿವ್ಸ್ ಮೀ ಲಾಟ್ ಆಫ್ ಹ್ಯಾಪಿನೆಸ್ ದಟ್ ಐ ಆಮ್ ಕನೆಕ್ಟಿಂಗ್ ವಿತ್ ಎವ್ರಿ ಡೇ ಪೀಪಲ್. ಸೊ ಆ ಒಂದು ಕನೆಕ್ಷನ್ ನನ್ನ ಬಿಸ್ನೆಸ್ಸಲ್ಲಿ ಸಿಗಲ್ಲ, ಆ ಒಂದು ಹ್ಯಾಪಿನೆಸ್ಸು ನಂಗೆ ಸಿಗಲ್ಲ. ಸೊ ಐ ಲೈಕ್ ಟು ಕನೆಕ್ಟ್ ಆ್ಯಂಡ್ ಐ ಲೈಕ್ ಟು ಶೇರ್ ಥಿಂಗ್ಸ್ ವಿತ್ ಪೀಪಲ್. ಅದು ತುಂಬ ಖುಷಿ ಕೊಡುತ್ತೆ. ಬಟ್ ಅದಕ್ಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ. ಎಷ್ಟೋ ಜನರು ನನಗೆ ಮೆಸೇಜ್ಗೆ ಹಾಕಿ ಕೇಳ್ತಾರೆ, ಇದು ನಿಮ್ಮ ಮಾರ್ಕೆಟಿಂಗ್ ಟೀಮ್ ಮಾಡ್ತೀರಿ? ನಾನು ಇಲ್ಲಪ್ಪ, ನಾನೇ ಕೂತ್ಕೊಂಡು ಮಾಡ್ತಾಯಿದ್ದೀನಿ, ಇದಕ್ಕೆ ಒಂದು ಟೀಮು ಇಲ್ಲ, ಇದಕ್ಕೊಂದು ಏನೂ ಇಲ್ಲ. ಬಟ್ ಇಫ್ ಯು ಹ್ಯಾವ್ ಎ ಕಾನ್ಸೆಪ್ಟ್, if you want to communicate with the people, social media is the easiest. I'm totally satisfied with what I've done. Okay, I'm only 55. I'm not 75 or something to say that I want to retire. ನಾನು ನಿಮ್ಗೆ ಹೇಳ್ದಂಗೆ ದೊಡ್ಡ ಕನಸೇನು ಇಟ್ಕೊಂಡು ಬಂದವನಲ್ಲ. ಓಕೆ, ಎವ್ರಿ ಟೈಮ್ ಐ ಯೂಸ್ ಟು ಅಪ್ಗ್ರೇಡ್ ಮೈ ಡ್ರೀಮ್ಸ್. ಸೊ ಐ ಆಮ್ ಅ ಪರ್ಸನ್ ದಟ್ ವುಡ್ ವಾಂಟ್ ಟು ಅಚೀವ್ ಒನ್ ಆ್ಯಂಡ್ ದೆನ್ ಡ್ರೀಮ್. ಸೊ ಆ ಥರ ಕನಸು ಕೇಳಿದ್ರೆ ನಾನು, ಗಾಡ್ ಹಸ್ ಬಿನ್ ವೆರಿ ಕೈಂಡ್. ನಾನು ಏನು ಕನಸು ನೋಡಿದ್ದೀನಿ ಅದಕ್ಕಿಂತ ಜಾಸ್ತಿನೇ ಕೊಟ್ಬಿಟ್ಟಿದ್ದಾರೆ. ಇವಾಗ ಇಟ್ ಈಸ್ ಗಿವ್ ಬ್ಯಾಕ್ ಟೈಮ್ ನನಗೆ, ಗಿವ್ ಬ್ಯಾಕ್ ಟು ದ ಸೊಸೈಟಿ ಟೈಮು. ಎಲ್ಲ ನನಗೆ ಬೇಕು ಅಂತ ನಾನು ಹೇಳೋವಂಥವನಲ್ಲ. ಸೊ ನನಗೇನೇನು ಬೇಕು ಎಲ್ಲ ಚೆನ್ನಾಗಾಗಿದೆ. ಇನ್ನು ನನಗೇನೇನು ಸೊಸೈಟಿಗೆ ಮಾಡ್ಬೋದು ಅದು ನನ್ನ ರೀತಿನಲ್ಲಿ ಮಾಡ್ತೀನಿ, ನನಗಿನ್ನೇನು ಬೇಕಾಗಿಲ್ಲ. ಈಗ ರಿಯಾಲಿಟಿ ಶೋ ನಾನು ಸ್ಟಾರ್ಟ್ ಮಾಡಿದ್ದು ಸಿಂಗಿಂಗಲ್ಲೇ. ನಾನು ದೊಡ್ಡ ಸ್ಪಾನ್ಸರ್ಶಿಪ್ ಮಾಡಿದ್ದೀನಿ, ನಿಮ್ಮ ಏಷ್ಯಾನೆಟ್ ಚಾನಲ್ನಲ್ಲೇ ಸ್ಟಾರ್ಟ್ ಮಾಡಿದ್ದು. ಅದು ನಮ್ಮ ಸಂಗೀತ ಸರಸ್ವತಿಗೆ ನಾನು ಕೊಡೋ ಒಂದು ಚಿಕ್ಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.